ನಮ್ಮ ದೇಶದಲ್ಲಿ ಬ್ಲಾಕ್ ಕಲರ್ ಕಾರ್ ಟ್ರೆಂಡ್ ತಂದಿದ್ದು ಅಂದ್ರೆ ಪ್ರಾಬಬ್ಲಿ ಟಾಟಾದವರೇ ಇರಬೇಕು. ಕಾರ್ ಹೇಳ್ದಂಗ್ ನಾವು ಕೇಳ್ಬೇಕು. ಇವಾಗ ನಮಗ್ ಬೇಕಾದಂಗ್ ಕಾರ್ ಓಡಲ್ಲ. ಇವ್ರದ್ದು ಡಾರ್ಕ್ ಎಡಿಷನ್ ಕಾರ್ಗಳೇನಿದೆ ಔಟ್ ಅಂಡ್ ಔಟ್ ಗ್ಯಾಂಗ್ಸ್ಟರ್ ಕಾರ್ಗಳ ತರ ಕಾಣುತ್ತೆ. ಪ್ರೇಮ್ ಅವರು ಒಂದ್ ಟೈಮಲ್ಲಿ ಆ ಕರಿಯ ಮಾಡ್ಬಿಟ್ಟು ಫೇಮಸ್ ಆದ್ರು. ಟಾಟಾದವರು ಇವಾಗ ಈ ಕರಿಯಾನ ಮಾಡ್ಬಿಟ್ಟು ಫೇಮಸ್ ಆಗಿದ್ದಾರೆ. ಬೆಳ್ಳಿಗೆ ಇಟ್ಬಿಟ್ಟು ನಾನು ಕರ್ರಿಗಿದ್ದಾರೆ ಅಂತ ಹೇಳ್ಬಿಟ್ರೆ ತಪ್ಪು ನಂದು. ಅವ್ರು ಇರೋದೇ ಕರ್ರಿಗೆ. ಅಲ್ಲ, ಈಗ ಬಂಪರ್ ಟು ಬಂಪರ್ ಟ್ರಾಫಿಕ್ ಅಲ್ಲಿ ಯಾರೋ ಹಿಂಗ್ ನುಗ್ದ ಈ ಸಡನ್ ಆಗಿ ಬ್ರೇಕ್ ಹಿಡ್ಕೋತು. ಬೆಂಗಳೂರಲ್ಲಿ ತಲೆಗಟ್ಟ ಹಿಂದ್ಗಡೆ ಇರೋನ್ ಬಂದು ಹೊಡಿತಾನಲ್ಲ. ಒಂದ್ ಆಂಗಲ್ ಇಂದ ನೋಡಿದ್ರೆ ಈ ಕಾರು ರೇಂಜ್ ರೋವರ್ ತರ ಕಾಣುತ್ತೆ. ಏನಕ್ಕೆ ಅಂದ್ರೆ ಇದ್ರಲ್ಲಿರುವಂತ ಎಷ್ಟೊಂದು ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಪ್ಲಾನಿಂಗ್ ಆಗಿರ್ಬೋದು, ಡಿಸೈನ್ ಎಲಿಮೆಂಟ್ಸ್ ಆಗಿರ್ಬೋದು, ಎಲ್ಲ ರೇಂಜ್ ರೋವರ್ ಇಂದಾನೆ ಎತ್ತಿರೋದು. ಯಾರಿಗೂ ಹೇಳ್ಬೇಡಿ. ಏನ್ ಸರ್ ಹೊಸ ಶೋಕಿ? ಟಾಟಾದವರು ರೇಂಜ್ ರೋವರ್ ಮತ್ತೆ ಜಾಗ್ವರ್ ನ ತಗೊಂಡ್ಮೇಲೆ ಅಲ್ಲಿ ಇದ್ದಂತ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಒಂದೊಳ್ಳೆ ಕಾರ್ಗಳನ್ನ ಮಾಡಕ್ ಶುರು ಮಾಡಿದ್ರು. ಕೆಲವೊಂದ್ಸಲ ಅನ್ಸ್ಬಿಡುತ್ತೆ ರೇಂಜ್ ರೋವರ್ ಗಿಂತ ಬೆಟರ್ ಕಾರ್ಗಳನ್ನ ಟಾಟಾದವರೇ ಮಾಡ್ತಾ ಇದಾರೆ ಅಂತ. D8 ಚಾಸಿಸ್ ನಿಮ್ಗೆ ರೋವರ್ ಇತ್ತಲ್ಲ, ಲ್ಯಾಂಡ್ ರೋವರ್ದು ಸೇಮ್ ಓಲ್ಡರ್ ಪ್ಲಾಟ್ಫಾರ್ಮ್ ದೇನೆ ಇದಕ್ಕೆ ತಂದಿದ್ದಾರೆ ಸರ್. ಮತ್ತೆ ಸಸ್ಪೆನ್ಷನ್ ಬಂದು ಲೋಟಸ್ ಇದು. ಮೊದಲು ಬಂದು ಹೈಡ್ರಾಲಿಕ್ಸ್ ಬರ್ತಾ ಇತ್ತು, ಇವಾಗ ಬಂದು ಎಲೆಕ್ಟ್ರಾನಿಕ್ ಪವರ್ ಸ್ಟೇರಿಂಗ್ ಮಾಡಿದ್ದಾರೆ ಸರ್. ಈ ಕಾರಲ್ಲಿ ಫೈಂಡ್ ಮೀ ಅಂತ ಒಂದು ಫೀಚರ್ ಇದೆ. ಇಲ್ಲಿ ಹೆಡ್ ಲೈಟ್ ಬಟನ್ ಇದೆ. ಇದನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಲೈಟ್ಸ್ ಆನ್ ಆಗುತ್ತೆ. ಇದರಿಂದ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ನೀವು ಪಾರ್ಕಿಂಗ್ ಲಾಟ್ ಅಲ್ಲಿ ಅಥವಾ ರಾತ್ರಿ ಹೊತ್ತು ಎಲ್ಲರೂ ಕಾರ್ನ ನಿಲ್ಸಿರ್ತೀರಾ, ಇದು ಒಂದ್ ಬಟನ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಕಾರ್ ಕಂಡುಹಿಡಿಬಹುದು. ಬೇರೆ ಕಾರ್ಗಳನ್ನ ನೀವು ಈಸಿಯಾಗಿ ಕಂಡುಹಿಡಿದ್ರು ಕತ್ಲೇನಲ್ಲಿ ಈ ಕಾರ್ ಅಂತೂ ಕಾಣದೇ ಇಲ್ಲ. ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಸ್ವಲ್ಪ ಕಾಣ್ತಾ ಇತ್ತು, ಈಗೇನು ಕಾಣಲ್ಲ. ಯಾವ್ದು ಸೌಂಡ್? ಅಲ್ಲಿ ಹಿಂದ್ಗಡೆ ಹಾಕಿಲ್ಲ ಸೀಟ್ ಬೆಲ್ಟ್. ನೀವು ಹಾಕೋಬೇಕಾ? ಒಂದು ಅಕ್ಕಿ ಮೊಟ್ಟೆ ಇಟ್ಟರು ಅದಕ್ಕೆ ಹಾಕ್ಬೇಕು. ಫ್ರಂಟ್ ಗ್ರಿಲ್ ಮೇಲೆ ಇಲ್ಲಿ ಏನೋ ಒಂದು ಬಾಕ್ಸ್ ನ ನೋಡ್ತಾ ಇದೀರಾ, ಇದ್ರ ಹಿಂದ್ಗಡೆ ನಿಮ್ಗೆ ರೆಡಾರ್ ಇದೆ. ಈ ಕಾರಲ್ಲಿ ಇರುವಂತ ಲೆವೆಲ್ 2 ADAS ಗೆ ಇದು ಯೂಸ್ ಆಗುತ್ತೆ. ಲೆವೆಲ್ 2 ADAS ಬಿಫೋರ್ ಏನಂತಂದ್ರೆ ಒಂದೇ ಒಂದು ಫಂಕ್ಷನ್ ಲೇನ್ ಕೀಪ್ ಅಸಿಸ್ಟ್ ಇರ್ಲಿಲ್ಲ ಸರ್. ಡಿಪಾರ್ಚರ್ ವಾರ್ನಿಂಗ್ಸ್ ಎಲ್ಲ ಕೊಡ್ತಾ ಇತ್ತು. ಲೆವೆಲ್ 2 ADAS ಬಂದಿರೋದ್ರಿಂದ ಲೇನ್ ಕೀಪ್ ಅಸಿಸ್ಟ್ ಬಂದಿದೆ ಈಗ. ಜೊತೆಗೆ ಈ ಕಾರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಇದೆ. ನೀವು ನೋಡಬಹುದು ಮಿರರ್ ಅಲ್ಲೂ ಕ್ಯಾಮ್ರಾ ಇದೆ. ಇದೇನು ಗುರು ಟೆಕ್ ಇನ್ ಕನ್ನಡ ಪೇಜ್ ಓಪನ್ ಆಗೋಯ್ತು. ಟೆಕ್ ಬಗ್ಗೆ ಮಾತಾಡ್ತಾ ಇದ್ನಲ್ಲ ಅದಕ್ಕಿರಬೇಕು. ಸೊ ಈ ಕಾರಲ್ಲಿ ಟೆಕ್ ಎಷ್ಟು ಜಾಸ್ತಿ ಇದೆ ಅಷ್ಟೇ ಎಕ್ಸ್ಪೆನ್ಸಸ್ ಕೂಡ ಬರುತ್ತೆ. ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಈ ಕಾರ್ನ ಎತ್ಕೊಂಡು ನೀವು ಬಂಪರ್ ಟು ಬಂಪರ್ ಟ್ರಾಫಿಕ್ ಅಲ್ಲಿ ಹೋಗಿರ್ತೀರಾ, ಪಕ್ಕದಲ್ಲಿ ಯಾರೋ ಗಾಡಿ ಬಂದು ಮಿರರ್ ಹೊಡೆದ ಅನ್ಕೊಳ್ಳಿ, ಏನ್ ಮಿರರ್ ಮಾತ್ರ ಖರ್ಚು ಅಂತ ನೀವು ಅನ್ಕೋಬಹುದು. ಅದ್ರ ಜೊತೆಗೆ ಈ ಕ್ಯಾಮ್ರಾನು ರಿಪ್ಲೇಸ್ ಆಗುತ್ತೆ. ಹಾಯ್, ಹೌದಾ? ಎಲ್ಲಿಯವ್ರು ನೀವು? ಥ್ಯಾಂಕ್ ಯು. ಯೂಶಲಿ ಎಷ್ಟೊಂದ್ ಜನ ಈ ಕಾರ್ನ ನೋಡಿದಾಗ ಇದನ್ನ ಹೆಡ್ಲೈಟ್ ಅಂತ ಅನ್ಕೋತಾರೆ. ಏನಕ್ಕೆ ಅಂದ್ರೆ ಪ್ರಾಮಿನೆಂಟ್ ಆಗಿ ಕಾಣೋದು ಅದೇನೆ. ಅದ್ರ ಆಕ್ಚುಯಲ್ ಹೆಡ್ಲೈಟ್ ಇಲ್ಲಿ ಕೆಳಗಡೆ ಇದೆ. ಅದ್ರ ಕೆಳಗಡೆ ಫಾಗ್ ಲ್ಯಾಂಪ್ ಗಳನ್ನ ಕೊಟ್ಟಿದ್ದಾರೆ. XUV ಇಷ್ಟೊಂದೆಲ್ಲ ಗೇರ್ ಚೇಂಜಸ್ ಕೇಳಲ್ಲ. ಹೈ ಗೇರಲ್ಲೂ ಲೋವೆಸ್ಟ್ ಕಿಲೋಮೀಟರ್ ತರಬಹುದು ಅದರಲ್ಲಿ. ಇದು KTM ತರ. ಅದೇ ಆಗ್ಲಿ ಹೇಳಕ್ ಬಂದೆ, KTM ತರ ಇದು. ಸ್ಲೋ ಆಗ್ತೇನೆ ಟಕ್ ಟಕ್ ಗೇರ್ ಡೌನ್ ಆಗ್ತಾ ಇರ್ಬೇಕು. ಹ್ಯಾರಿಯರ್ ಅಲ್ಲಿ ಸುಮಾರು ವೇರಿಯೇಷನ್ ಗಳಿದೆ, ಅದನ್ನೆಲ್ಲ ನೆನ್ಪಿಟ್ಕೊಳಕ್ ಆಗೋದಿಲ್ಲ ಗುರು. ಇವತ್ತು ನಮ್ಮ ಹತ್ರ ಇರೋದು ಫಿಯರ್ಲೆಸ್ ಡಾರ್ಕ್ ಅಂತ. ಈ ಫಿಯರ್ಲೆಸ್ ಡಾರ್ಕ್ ಎಡಿಷನ್ ಅಲ್ಲಿ 2 ಪ್ರಾಮಿನೆಂಟ್ ಫೀಚರ್ ಅಂದ್ರೆ ಕಂಪ್ಲೀಟ್ ಆಗಿ ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ಬ್ಲಾಕ್ ಇದೆ. ಅದನ್ನ ಬಿಟ್ರೆ ಈ ಮಾಡೆಲ್ ಅಲ್ಲಿ 19 ಇಂಚ್ ವೀಲ್ ಇದೆ. ಟಾಪ್ ಎಂಡ್ ಅಲ್ಲಿ ಇದು ಡಾರ್ಕ್ ಎಡಿಷನ್ ಅಲ್ಲಿ ಮಾತ್ರ 19 ಇಂಚಸ್ ಕೊಡ್ತಾರೆ ಸರ್. ಅದು ಸ್ವಲ್ಪ ಕುಶ್ನಿಂಗ್ ಕಮ್ಮಿ, ಮತ್ತೆ ರೋಡ್ ಗ್ರಿಪ್ ಹೈವೇಸ್ ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಕುಶ್ನಿಂಗ್ ಕಮ್ಮಿ ಇತ್ತು ಅಂತಂದ್ರೆ ಯೂಶಲಿ ನಿಮ್ಗೆ ಗೊತ್ತು ಆಫ್ ರೋಡಿಂಗ್ ಸ್ವಲ್ಪ ದಡ್ಡ ಅಂತ ಫೀಲ್ ಆಗುತ್ತೆ. ಲೋ ಪ್ರೊಫೈಲ್ ಟೈರ್ ಗಳು ತುಂಬಾನೇ ಎಕ್ಸ್ಪೆನ್ಸಿವ್ ಇದೆ. ಈ ಕಾರಲ್ಲಿ ಇರುವಂತ ಟೈರ್ ಆಲ್ಮೋಸ್ಟ್ 20 ರಿಂದ 22 ಸಾವಿರ ತನಕ ಆಗುತ್ತೆ. 40,000 ಕಿಲೋಮೀಟರ್ಗೆ 5 ಟೈರ್ ಚೇಂಜ್ ಮಾಡಿಸ್ತೀರಾ ಅಂದ್ರೆ ಏನಿಲ್ಲ ಅಂದ್ರೆ 1 ಲಕ್ಷ ಡಮಾರು. ಅದೇ ತರ ಈ ಕಾರಲ್ಲಿ 4 ಕಡೆ ಡಿಸ್ಕ್ ಬ್ರೇಕ್ ಗಳನ್ನ ಹಾಕಿದ್ದಾರೆ. 4 ಡಿಸ್ಕ್ ಪ್ಯಾಡ್ ಗಳನ್ನ ಕೂಡ ನೀವು ಚೇಂಜ್ ಮಾಡಿಸ್ಬೇಕು. ಅದೇ ಲೆಕ್ಕ ಆಗ್ತಿದೆ 33 ಲಕ್ಷದಲ್ಲಿ ಎಲ್ಲ ಲಾಕ್ ಮಾಡ್ಬಿಡುದು ಚಕ್ ಅಂತ. ADAS ಗಳು ಈ ಕೊಲ್ಯೂಷನ್ ಇದಕ್ಕೆ ಆಟೋ ಬ್ರೇಕ್ ಎಲ್ಲ ಆಗ್ತಿದ್ರೆ ಬೇಗ ಬ್ರೇಕ್ ಪ್ಯಾಡ್ ಗಳು ತಿಂದೋಗಲ್ವಾ? ಬಟ್ ಸೇಫ್ಟಿ ಫ್ಯಾಕ್ಟರ್ ಇಲ್ಲ ಸರ್. ಸರ್ವಿಸ್ ಕಾಸ್ಟ್ ಅಂತ ನೋಡಿದ್ರೆ ಮೇಜರ್ ಆಗಿ ನೀವು ಕಾಂಪಿಟೇಷನ್ ನೋಡ್ತೀರಾ ಅಂತ ಹೇಳಿದ್ರೆ ಎಲ್ಲ 10,000 ಒನ್ಸ್ ಆಯಿಲ್ ಚೇಂಜ್ ಇದೆ. ಇದು ಬಂದು 15,000 ಒನ್ಸ್ ಆಯಿಲ್ ಚೇಂಜ್. ನಮ್ ದೇಶದಲ್ಲಿ ಒಂದು ಮಿಸ್ಕನ್ಸೆಪ್ಷನ್ ಏನು ಅಂದ್ರೆ 30 ಲಕ್ಷ ಇದ್ರೆ ಒಂದು ಕಾರ್ನ ತಗೊಂಡ್ಬಿಡ್ಬೋದು ಅಂತ. ಆದ್ರೆ ನೀವು ಪ್ರತಿ ವರ್ಷ ಇದ್ರಲ್ಲಿ ಆಗುವಂತ ಫ್ಯೂಯಲ್ ಎಕ್ಸ್ಪೆನ್ಸಸ್, ಇದಕ್ಕಾಗುವಂತ ಸರ್ವಿಸ್ ಕಾಸ್ಟ್, ಟೈರ್ಸ್, ಇನ್ಶೂರೆನ್ಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ವರ್ಷಕ್ಕೆ ಏನಿಲ್ಲ ಅಂದ್ರೂ ಈ ಕಾರ್ನ ಮೇಂಟೈನ್ ಮಾಡಕ್ಕೆ 2 ಲಕ್ಷ ಮಿನಿಮಮ್ ಬೇಕೇ ಬೇಕು. ಅಲ್ಲಿ ಏನಾಗುತ್ತೆ ಗೊತ್ತಾ ಬ್ರೋ, 15,000 ಸರ್ವಿಸ್ ಇರುತ್ತಲ್ಲ, 15,000 ಏನು ಅಲೈನ್ಮೆಂಟ್ ಏನು ಮಾಡಿಸಿ ಓಡಿಸ್ತಾ ಇರ್ತಾರೆ. ನಮ್ ರೋಡ್ ಕಂಡೀಷನ್ 5,000 ಮಾಡ್ಕೊಂಡು ರೊಟೇಷನ್ ಮಾಡ್ಕೋದ್ರೆ ಲೈಫ್ ಬರುತ್ತೆ. ಇನ್ನೊಂದು ಫ್ಯಾಕ್ಟರ್ 15,000 or 1 year ಅಂತ. ನಮ್ ಜನರು ಬರೀ 15,000 ನೋಡ್ತಾರೆ, 1 year ನೋಡಲ್ಲ. ಮೇಜರ್ ಅದನ್ನ ಕನ್ಸಿಡರ್ ಮಾಡ್ಲೇಬೇಕು ಸರ್. ಯಾಕಂದ್ರೆ ನೀವು 15,000 ಓಡಿಸ್ಲೇ ಬಿಡ್ಲಿ 1 year ಒನ್ಸ್ ಮಾಡಿಸ್ಲೇಬೇಕು. ಸ್ಟ್ಯಾಂಡರ್ಡ್ ಅದು. ಎಲ್ಲಿಂದ ತರೋದು ದುಡ್ಡನ್ನ? ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಇದರಲ್ಲಿರುವಂತ ಹಿಂದ್ಗಡೆ ಟೈಲ್ ಲೈಟ್ ಕೂಡ ಸಕದಾಗಿದೆ. ಕಂಟಿನ್ಯೂಸ್ ಆಗಿ ಒಂದು ಸ್ಟ್ರಿಪ್ ಲೈಟ್ ನ ಹಾಕಿದ್ದಾರೆ. ಜೊತೆಗೆ ಇದರಲ್ಲಿ ಗೆಸ್ಚರ್ ಕೂಡ ಕೊಟ್ಟಿದ್ದಾರೆ.
ಇದರಲ್ಲಿ 445 ಲೀಟರ್ ಬೂಟ್ ಸ್ಪೇಸ್ ಇದೆ. ಹಿಂದ್ಗಡೆ ಇರುವಂತ ಸೀಟ್ ನ ನೀವು 60-40 ಸ್ಪ್ಲಿಟ್ ಅಲ್ಲಿ ಫೋಲ್ಡ್ ಮಾಡಬಹುದು. ಆ ತರ ಫೋಲ್ಡ್ ಮಾಡಿದಾಗ ಆಲ್ಮೋಸ್ಟ್ 815 ಲೀಟರ್ ಬೂಟ್ ಸ್ಪೇಸ್ ಸಿಗುತ್ತೆ. ಜಾಗ ಇಲ್ಲದೆ ಬೀದಿಯಾಗಿ ಜಗಲಿಯಾಗಿ ಬಿತ್ಕೋತಾರಲ್ಲ ಅವ್ರನ್ನೆಲ್ಲ ಕರೆದು ಜಾಗ ಕೊಡಬಾರ್ದ. ನಾರ್ತ್ ಅಲ್ಲೆಲ್ಲ ಸಫಾರಿ ಸೇಲ್ ಆಗುತ್ತೆ ಬಿಕಾಸ್ ಅದು ಇದಕ್ಕೂ 1 lakh ಡಿಫ್ರೆನ್ಸ್ ಅಷ್ಟೇ. ನಿಮ್ಮಲ್ಲಿ ಎಷ್ಟು ಜನ ಹ್ಯಾರಿಯರ್ ತಗೊಳಕ್ ಬಂದ್ಬಿಟ್ಟು ಸಫಾರಿಗೆ ಶಿಫ್ಟ್ ಆಗಿದ್ದಾರೆ? ಸಫಾರಿ ಕಂಪೇರ್ ಮಾಡ್ತಾರೆ ಯೂಶುವಲ್ ಆಗಿ, ಬಟ್ ಅದು MPV ಕನ್ಫ್ಯೂಸ್ ಆಗ್ಬಿಟ್ಟು ಇನೋವಾ ಹೊಟ್ಟೋಗ್ಬಿಡ್ತಾರೆ. ನಾನು ಈ ಕಾರ್ ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಹತ್ತು ಕುತ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಬಟ್ ಒಂದ್ಸಲ ಕೂತ್ಕೊಂಡ್ಮೇಲೆ ಏನ್ ಕಂಫರ್ಟೇಬಲ್ ಆಗಿದೆ ಗುರು. ಇಲ್ಲಿ ಸನ್ ಶೇಡ್ ನ ಕೂಡ ಕೊಟ್ಟಿದ್ದಾರೆ, ಸೊ ನೀವು ಟಿಂಟ್ ಎಲ್ಲ ಮಾಡಿಸುವಂತ ಅವಶ್ಯಕತೆ ಇಲ್ಲ. ಡೋರ್ ಹ್ಯಾಂಡಲ್, ಲಾಕ್ಸ್ ಎಲ್ಲ ಕ್ವಾಲಿಟಿ ಸಕಲಾಗಿದೆ ಗುರು. ಸೈಡ್ ಅಲ್ಲಿ ಬಾಟಲ್ ಹೋಲ್ಡರ್ಸ್ ಇದೆ. ಹಿಂದ್ಗಡೆ ಕೂತವ್ರಿಗೆ ಅಂಡರ್ ಥೈ ಸಪೋರ್ಟ್ ಆಗಿರ್ಬೋದು, ಬ್ಯಾಕ್ ಸಪೋರ್ಟ್ ಆಗಿರ್ಬೋದು, ಕಂಫರ್ಟ್ ಆಗಿರ್ಬೋದು, ಎಲ್ಲ ಸಕಲಾಗಿದೆ. ಏನ್ ಯಾರು ಫುಲ್ ಪೊಟೆನ್ಶಿಯಲ್ ಯೂಸ್ ಮಾಡ್ಕೊಳ್ಳಲ್ಲ ಅನ್ಸುತ್ತೆ ಹ್ಯಾರಿಯರ್ ಅಲ್ಲಿ. ಕಾರ್ ಎಷ್ಟೇ ಸ್ಟೇಬಲ್ ಆಗಿದ್ರು, ಓಡ್ಸಕ್ ಎಷ್ಟೇ ಈಸಿ ಅಂತ ನೀವ್ ಹೇಳಿದ್ರು ಜನರ ತಲೆಗಿದೆ SUV ಅಂತಾನೆ ಕೂತ್ಬಿಡುತ್ತೆ. ಕೆಳಗಡೆ ನಾರ್ಮಲ್ USB ಮತ್ತೆ USB-C ಚಾರ್ಜಿಂಗ್ ಸಾಕೆಟ್ ಇದೆ. ಇಲ್ಲಿ ಫೋನ್ ಇಟ್ಕೊಳಕ್ ಜಾಗ ಇದೆ. ಮಧ್ಯ ಹಂಪ್ ಇರೋದ್ರಿಂದ ಕುತ್ಕೊಳ್ಳೋರ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಆ ಕಡೆ ಈ ಕಡೆ ಕುತ್ಕೊಳ್ಳೋರ್ಗೆ ಮಾತ್ರ ಸ್ಪೇಸ್ ಸಕಲಾಗಿದೆ. ಹಿಂದ್ಗಡೆ ಹೆಡ್ ರೆಸ್ಟ್ ಗೆ ಇವರು ಎಕ್ಸ್ಟ್ರಾ ಕುಶನಿಂಗ್ ಕೊಟ್ಟಿದ್ದಾರೆ. ಏನ್ ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರೆ ಸೇಫ್ಟಿ ನಿಮ್ಗೆ ಬೇಸಿಕ್ ಇಂದಾನು 6 ಏರ್ ಬ್ಯಾಗ್ಸ್ ಕೊಡ್ತಾರೆ ವೆಹಿಕಲ್ ಅಲ್ಲಿ. ಮತ್ತೆ ಈಗ ನೀವು ಟೆಕ್ನಿಕಾಲಿಟಿ ಒಂದೊಂದು ವೆಹಿಕಲ್ ಅಲ್ಲಿ ನೋಡಿರ್ತೀರಾ, ಇಲ್ಲೋಲ್ಡ್ ಅಸಿಸ್ಟ್, ಟ್ರಾಕ್ಷನ್ ಕಂಟ್ರೋಲ್ಸ್, ABS ಪ್ಲಸ್ EBD, ಕಾರ್ನರ್ ಸ್ಟೆಬಿಲಿಟಿ ಫಂಕ್ಷನ್ಸ್ ನಿಮ್ಗೆ ಸ್ಟ್ಯಾಂಡರ್ಡ್ ಸರ್. ನೀವು ಈವನ್ ಫ್ರಮ್ ಬೇಸಿಕ್ ಇಂದ ಸ್ಟ್ಯಾಂಡರ್ಡ್ ಕೊಡ್ತಾರೆ ಇದರಲ್ಲಿ. ಅವ್ರು ಹೇಳಿದ್ದನ್ನ ಕೇಳಿ ಒಂದು ಕ್ಷಣ ನನ್ನ ಮೈಯೆಲ್ಲ ಕಂಪಿಸ್ತು. ಸೈಡ್ ಅಲ್ಲಿ AC ವೆಂಟ್ ಗಳಿದೆ, ಇಲ್ಲಿ ಲೈಟ್ಸ್ ಇದೆ, ಡ್ರೈವರ್ ಗೆ ರಿಕ್ವೆಸ್ಟ್ ಸೆನ್ಸರ್ ಇದೆ, ಕೀನ ಜೇಬಲ್ ಇಟ್ಕೊಂಡು ನೀವು ಓಪನ್ ಮಾಡ್ಕೋಬಹುದು. ಆರನ್ ಯಾವ್ದು ಇದರಲ್ಲಿ? ಮಿಡ್ ಲೋಡ್ ಆಗಿಲ್ಲ. ಇದರಲ್ಲಿ ಎಲೆಕ್ಟ್ರಿಕ್ ಸೀಟ್ ಗಳನ್ನ ಕೊಟ್ಟಿದ್ದಾರೆ, ಈಸಿಯಾಗಿ ಕಂಟ್ರೋಲ್ ಮಾಡ್ಕೋಬಹುದು. ಜೊತೆಗೆ ಸೀಟ್ ಅಲ್ಲಿ ವೆಂಟಿಲೇಷನ್ ಇದೆ. ಇಲ್ಲಿ ಮೋಡ್ ಗಳನ್ನ ಸೆಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಯಾರೋ 3 ಜನ ನಿಮ್ ಮನೆಯಲ್ಲಿ ಡ್ರೈವರ್ ಇರ್ತಾರೆ ಅಂದ್ರೆ 3 ಜನಕ್ಕೂ ಸಪರೇಟ್ ಆಗಿ ಸೀಟ್ ಹೈಟ್ ನ ಅಡ್ಜಸ್ಟ್ ಮಾಡ್ಕೊಂಡು ಕಾರ್ ಒಳಗಡೆ ಬಂದಾಗ ಆ ಮೋಡ್ ಒತ್ತಿದ್ರೆ ಸಾಕು, ಅದು ಅಡ್ಜಸ್ಟ್ ಆಗ್ಬಿಡುತ್ತೆ. ಇದೇ ರೋದನೆಗಳು ಅನ್ಕೊಳ್ಳಿ. ಎಲ್ಲದಕ್ಕೂ ವಾರ್ನಿಂಗ್ ಕೊಡ್ತದ ಬ್ರೋ ಇದು. ನಾವು ಹತ್ರ ಹೋಗಿ ತಿರ್ಗ್ಸಂಗೆ ಇಲ್ಲ, ದೂರದಲ್ಲೇ ತಿರ್ಗಿಸ್ಕೊಂಡ್ಬಿಡ್ಬೇಕು. ಸೇಫ್ಟಿಗಿಂತ ಜಾಸ್ತಿ ಮಿಸ್ಆಪ್ ಗಳೇ ಆಗ್ತಿದೆ. ಯಾರೋ ಒಬ್ಬ ಸಡನ್ ಆಗಿ ಬಂದ ಅನ್ಕೊಳ್ಳಿ, ನಾನು ರೈಟಿಗೆ ತೆಗಿಬೇಕು, ಅದು ಬ್ರೇಕ್ ಹಾಕೊಂಡ್ಬಿಟ್ರೆ ಇವಾಗಾದ್ರೆ ಪರವಾಗಿಲ್ಲ, ವೆಟ್ ಕಂಡೀಷನ್ ಅಲ್ಲೆಲ್ಲ ಗ್ರಿಪ್ಪೇ ಸಿಗಲ್ವಲ್ಲ. ಇದು ಕೀಲೆಸ್ ಎಂಟ್ರಿ ಇರೋದ್ರಿಂದ ಸ್ಟಾರ್ಟ್ ಸ್ಟಾಪ್ ಬಟನ್ ಇದೆ. ಇದರಲ್ಲಿ ಕಂಪ್ಲೀಟ್ ಲೆದರ್ ಸ್ಟಿಯರಿಂಗ್ ವೀಲ್ ಕೊಟ್ಟಿದ್ದಾರೆ. ರೈಟ್ ಅಲ್ಲಿ ಕ್ರೂಸ್ ಕಂಟ್ರೋಲ್ ಬಟನ್ ಇದೆ, ಇಲ್ಲಿ ಲೇನ್ ಕೀಪ್ ಅಸಿಸ್ಟ್ ಬಟನ್ ಇದೆ, ಇಲ್ಲಿ ವಾಯ್ಸ್ ಕಂಟ್ರೋಲ್ ಇದೆ, ಕಾಲ್ ರಿಸೀವ್ ಎಂಡ್ ಮಾಡಬಹುದು, ಬ್ಲೂಟೂತ್ ಕನೆಕ್ಷನ್ ಇದೆ, 4K ರೆಸಲ್ಯೂಷನ್ ಇರುವಂತ 360 ಡಿಗ್ರಿ ಕ್ಯಾಮೆರಾ ಇದೆ. ಇದನ್ನ ನೀವು 3D ಗೂ ಕೂಡ ಕನ್ವರ್ಟ್ ಮಾಡ್ಕೋಬಹುದು. ಟಾಪ್ ಎಂಡ್ ಅಲ್ಲಿ ವಿತ್ ಅಡಾಸು ತಗೋಬಹುದು, ವಿತೌಟ್ ಅಡಾಸು ತಗೋಬಹುದು. ಅಡಾಸಾಕು ಕೈಯೆಲ್ಲ ಬಿಟ್ಟು ಓಡಿಸಬಹುದು. ಇದು 100% ಓಡಿಸಬಹುದು. ಸ್ವಲ್ಪ ಟೈಮ್ ಗಾಡಿನೇ ಓಡಿಸಬೇಡಿ ಅಂತ. ಇದರಲ್ಲಿ ಡ್ಯುಯಲ್ ಝೋನ್ AC ಕಂಟ್ರೋಲ್ ಇದೆ. 2 ಕಡೆ ಸಪರೇಟ್ ಆಗಿ AC ಕಂಟ್ರೋಲ್ ಮಾಡ್ಕೋಬಹುದು. JBL ಸ್ಪೀಕರ್ ಇದೆ, ಜೊತೆಗೆ ಹಾರ್ಮನ್ ಕಾರ್ಡ್ ಅನ್ನೋದು ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಆಂಡ್ರಾಯ್ಡ್ ಆಟೋ ಇದೆ, ಆಪಲ್ ಕಾರ್ ಪ್ಲೇ ಇದೆ. ಲಿಟ್ರಲಿ ಹೇಳ್ಬೇಕು ಅಂದ್ರೆ ಇವಾಗಿನ ಕಾಲದಲ್ಲಿ 8 ಲಕ್ಷದ ಕಾರಿಂದ ಹಿಡಿದು 80 ಲಕ್ಷದ ಕಾರ್ ತನಕ ಎಲ್ಲಾದ್ರಲ್ಲೂ ಈ ಫೀಚರ್ಸ್ ನ ಕೊಡ್ತಾ ಇದ್ದಾರೆ. ಬಟ್ ಎಷ್ಟು ಜನ ಈ ಫೀಚರ್ಸ್ ನ ಯೂಸ್ ಮಾಡ್ತಾರೆ ಅನ್ನೋದು ನನ್ನ ಕ್ವೆಶ್ಚನ್. ನಿಮ್ಗೆ ಯಾಕೆ ಬೇಕದು? ಹೋಗಲ್ಲ. ಈ ಕಾರಲ್ಲಿ 6 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಇದೆ, ಎಲೆಕ್ಟ್ರಿಕಲ್ ಪಾರ್ಕಿಂಗ್ ಇದೆ, ಆಟೋ ಹೋಲ್ಡ್ ಫೀಚರ್ ಇದೆ, ಇಕೋ ಮೋಡ್ ಇದೆ, ಸಿಟಿ ಮೋಡ್ ಇದೆ, ಸ್ಪೋರ್ಟ್ಸ್ ಮೋಡ್ ಇದೆ. ನೀವು ಕರೆಂಟ್ಲಿ ಓಡಿಸ್ತಾ ಇರೋದು ಬಂದು ಸಿಟಿ ಮೋಡ್, ಅಂದ್ರೆ 140 BHP ಮಾತ್ರ ಓಡಿಸ್ತಾ ಇದ್ದೀರಾ. ನಿಮ್ದು ಹಳೆ ಟ್ಯೂನು. ಹಳೆ ಟ್ಯೂನ್ ಸರ್. ಇವಾಗ ನೋಡಿ ನಾನು ಎಕೋ ಮೋಡ್ ಹಾಕ್ತೀನಿ, ನಿಮ್ಗೆ ಅಷ್ಟು ಗ್ರಾಸ್ಪ್ ಸಿಗಲ್ಲ. ಈಗ 120 BHP ಮಾತ್ರ ಹೋಗ್ತಾ ಇದೆ, ಅಂದ್ರೆ ಸ್ವಲ್ಪ ಮೈಲೇಜ್ ಓರಿಯೆಂಟೆಡ್ ಇದು. ಅದ್ರ ಜೊತೆಗೆ ಎಕ್ಸ್ಟ್ರಾ 3 ಮೋಡ್ ಇದೆ. ಒಂದು ನಾರ್ಮಲ್, ಒಂದು ವೆಟ್ ಮೋಡ್, ಅಂದ್ರೆ ಕಾರ್ ನಿಮ್ಮನ್ನ ವೆಟ್ ಮಾಡುತ್ತೆ. ಆಮೇಲೆ ರಫ್ ಮೋಡ್ ಇದೆ, ವೆಟ್ ಆದ್ಮೇಲೆ ರಫ್ ಆಕ್ಷನ್ಸ್ ಆಗ್ಲೇಬೇಕಲ್ಲ. ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಇದ್ರಲ್ಲಿ ಇರುವಂತ ಮಟೀರಿಯಲ್ ಅಂತ ಚೀಪ್ ಅಂತ ಅನ್ಸೋದಿಲ್ಲ, ಆದ್ರೆ 30 ಲಕ್ಷದ ಕಾರಲ್ಲಿ ಇರಬೇಕಾಗಿರುವಂತ ಕ್ವಾಲಿಟಿ ಇದ್ರಲ್ಲಿ ಫೀಲ್ ಆಗೋದಿಲ್ಲ. ಅದಕ್ಕೆ ಒಂದ್ ರೀಸನ್ ಏನು ಅಂದ್ರೆ ಇದ್ರಲ್ಲಿ ಇರುವಂತ ಕಲರ್. ಯಾವುದೇ ಕಾರ್ ಇಂಟೀರಿಯರ್ ಆಗಿರ್ಬೋದು, ಬ್ಲಾಕ್ ಕಲರ್ ಹಾಕಿದ್ರೆ ಅಷ್ಟು ಲಕ್ಸುರಿಯಸ್ ಆಗಿ ಕಾಣೋದಿಲ್ಲ. ಫೋನ್ ಗೆ ವೈರ್ಲೆಸ್ ಚಾರ್ಜರ್ ಇದೆ, ಮಧ್ಯ 2 ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಸೆಂಟ್ರಲ್ ಆರ್ಮ್ರೆಸ್ಟ್ ಕೆಳಗಡೆನೂ ಕೂಡ ಒಂದು 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಇದೆ, ಒಂದು 5 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಇದೆ. ಎಲೆಕ್ಟ್ರಿಕ್ ಕಾರ್ ಗಿಂತ ಜಾಸ್ತಿ ಇದರಲ್ಲಿ ಚಾರ್ಜಿಂಗ್ ಫೀಚರ್ ಗಳನ್ನ ಕೊಟ್ಟಿದ್ದಾರೆ. ಫ್ಯೂಯಲ್ ಎಫಿಷಿಯನ್ಸಿ ಬಂದು ನೀವು ಮ್ಯಾನ್ಯುಯಲ್ ನೋಡ್ತೀರಾ ಅಂತ ಹೇಳಿದ್ರೆ 14 to 15 ಬರುತ್ತೆ ಸರ್. ಆಟೋಮೆಟಿಕ್ ಅಂತ ಹೇಳಿದ್ರೆ ಒಂದು 0.2 0.5 ಕಮ್ಮಿ ಇರುತ್ತೆ. ಆಕ್ಚುಲಿ ಗ್ಲೋ ಬಾಕ್ಸ್ ಚಿಕ್ಕ ಇದೆ ಗುರು, ಆದ್ರೆ ಈ ಕಾರ್ ಓಡಿಸ್ಬೇಕಾದ್ರೆ ಒಂದು ಅಥಾರಿಟಿ ಫೀಲ್ ಆಗುತ್ತೆ. ಪ್ರಾಬಬ್ಲಿ ಆ ಫೀಲಿಂಗ್ಗೋಸ್ಕರನೇ ಎಷ್ಟೊಂದು ಜನ ಹ್ಯಾರಿಯರ್ನ ತಗೊಳ್ಳೋದು. ನಮ್ಮ ದೇಶದಲ್ಲಿ ಎಷ್ಟೊಂದು ಜನ ಕಾರ್ ಏನಕ್ಕೆ ತಗೋತಾ ಇದೀವಿ ಅಂತಾನೆ ಗೊತ್ತಿರಲ್ಲ. ಆ ಟೈಮಲ್ಲಿ ಸೇಲ್ಸ್ ಮೆನ್ ಗಳನ್ನ ಇಂಪಾರ್ಟೆಂಟ್. ಅವ್ರು ಏನ್ ಹೇಳ್ತಾರೆ ಅದು ಆಲ್ಮೋಸ್ಟ್ ಇಂಪ್ಯಾಕ್ಟ್ ಮಾಡ್ಬಿಡುತ್ತೆ ಜನಕ್ಕೆ. ನನಗನ್ಸೋ ಪ್ರಕಾರ ಒಂದು 70% ರಾಂಗ್ ಚಾಯ್ಸಸ್ ನಮ್ಮ ದೇಶದಲ್ಲಿ. ಕಾರ್ ತಗೋಬೇಕಾದ್ರೆ ಪರ್ಸನಲ್ ಚಾಯ್ಸ್ ಗಿಂತ ನಾವು ಯೂಟ್ಯೂಬ್ ವಿಡಿಯೋಸ್ ಅಲ್ಲಿ ಏನ್ ಹೇಳ್ತೀವಿ, ಸೇಲ್ಸ್ ಮೆನ್ ಗಳು ಏನ್ ಹೇಳ್ತಾರೆ, ಪಕ್ಕದ ಮನೆಯವ್ರ ಹತ್ರ ಯಾವ ಕಾರ್ ಇದೆ, ಸಂಬಂಧಿಕರ ಹತ್ರ ಯಾವ ಕಾರ್ ಇದೆ, ಇದೇ ಮ್ಯಾಟರ್ ಆಗೋದು. ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕುಗಿರಿ ಸರ್. ಹೈಡ್ರಾಲಿಕ್ ಇಲ್ವಾ? ಸುಡ್ತು ಗುರು. ಅಟ್ಲೀಸ್ಟ್ ಇವರು ಹೈಡ್ರಾಲಿಕ್ ಸ್ಟಡ್ಸ್ ನ ಕೊಡಬೇಕಿತ್ತು.
ಎಂಜಿನ್ ಮೇಲೆ ನೋಡಬಹುದು ಕ್ರಯೋಟೆಕ್ 170 ಅಂತ ಬರ್ದಿದೆ. ಪೇಡ್ ಸೋಸ್ಟ್ ಇಂಜಿನ್ ಇದು. ಜೀಪ್ ಕಂಪಾಸ್ ಅಲ್ಲಿ ಮೆರಿಡಿಯನ್ ಅಲ್ಲೆಲ್ಲ ಇದನ್ನೇ ಯೂಸ್ ಮಾಡ್ತಾರೆ. ಇದು FWD ಅಂದ್ರೆ ಫ್ರಂಟ್ ವೀಲ್ ಡ್ರೈವ್ ಬರುತ್ತೆ ನಿಮ್ಗೆ. ಇದರಲ್ಲಿರೋದು ಕ್ರಯೋಟೆಕ್ 2 ಲೀಟರ್ ಟರ್ಬೋ ಚಾರ್ಜ್ 4 ಸಿಲಿಂಡರ್ ಇಂಜಿನ್, 170 bhp ಇದೆ, 350 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಇದರಲ್ಲಿರುವಂತ ಅಷ್ಟು ಟಾರ್ಕ್ ಕೂಡ 1750 RPM ಗೆ ಸಿಕ್ಬಿಡುತ್ತೆ. ತುಂಬ ಪುಷ್ ಮಾಡ್ತಾರೆ ಗಾಡಿನ, ಎಲ್ಲ ರೆಡ್ ಲೈನ್ ಅಂತ. ಬಟ್ ಸ್ಪೆಕ್ ಅಲ್ಲೇ ಕೊಟ್ಬಿಟ್ಟಿರ್ತಾರೆ, ಎಲ್ಲಿ ಮ್ಯಾಕ್ಸ್ ಪವರ್ ಮಾಡ್ತಾ ಇರುತ್ತೆ, ಮ್ಯಾಕ್ಸ್ ಟಾರ್ಕ್ ಮಾಡ್ತಾ ಇರುತ್ತೆ. ಹೌದು ಸರ್, ಎಕ್ಸಾಕ್ಟ್ಲಿ. ಅದನ್ನ ಮೇಂಟೈನ್ ಮಾಡ್ಕೊಂಡ್ರೆ ಎಫಿಷಿಯನ್ಸಿ ಸಿಗುತ್ತೆ, ಡ್ರೈವ್ ಚೆನ್ನಾಗಿರುತ್ತೆ. ಹೌದು. ಈ ಕಾರ್ದು ಪ್ರೈಸಿಂಗ್ ಬಗ್ಗೆ ನೋಡೋದಾದ್ರೆ ಸ್ಟಾರ್ಟ್ ಆಗೋದು 19,24,000ದಿಂದ ಟಾಪ್ ಎಂಡ್ 33,02,000 ತನಕ ಹೋಗುತ್ತೆ. 33,02,000ದಲ್ಲಿ ನೀವು TCS ಕಟ್ಟೋದು 26,000, ಇನ್ಶೂರೆನ್ಸ್ ಕಟ್ಟೋದು 1,15,000, ರೋಡ್ ಟ್ಯಾಕ್ಸ್ ಕಟ್ಟೋದು 5,21,000, ಫಾಸ್ಟ್ ಟ್ಯಾಗ್ ಕಾಸ್ಟ್ 650 ರೂಪಾಯಿ ಇದೆ. ಅದ್ರಲ್ಲಿ ಒಂದಷ್ಟು ಮಿನಿಮಮ್ ಬ್ಯಾಲೆನ್ಸ್ ಇಡಿ ಅಂತ ಹೇಳ್ತಾರೆ. ಆ ಮಿನಿಮಮ್ ಬ್ಯಾಲೆನ್ಸ್ ಎಲ್ಲಿ ಹೋಗುತ್ತೆ ಸರ್? ಅದನ್ನ ನಾನು ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ ಸರ್. ಯೂಶಲಿ ನಾವು ಅನ್ಕೊಳ್ಳೋದು 25,89,000 ಕಾರ್ಗೆ ಟ್ಯಾಕ್ಸ್ ಎಲ್ಲ ಕಟ್ಟಿ ಆಲ್ಮೋಸ್ಟ್ 33 ಲಕ್ಷ ಕೊಡ್ತೀವಿ ಅಂತ. ಆದ್ರೆ ಈ 25,89,000ದಲ್ಲಿ 28% GST ಕೂಡ ಸೇರ್ಕೊಂಡಿರುತ್ತೆ. ಅಂದ್ರೆ ಆಲ್ಮೋಸ್ಟ್ 7 ಲಕ್ಷ. ಈ ಕಾರ್ದು ಆಕ್ಚುಯಲ್ ಬೆಲೆ 18 ಲಕ್ಷ. ನಮ್ ಕೈಗೆ ಬರೋಷ್ಟರಲ್ಲಿ 33 ಲಕ್ಷ. ನಮ್ಮ ದೇಶ ನಾವು ಕಟ್ಟಿರೋ ದೇಶ ಇದು. ನಮ್ಮ ದೇಶದಲ್ಲಿ ಒಂದು ಕಾರ್ ತಗೋಬೇಕು ಅನ್ನೋದು ಎಷ್ಟೊಂದು ಜನರ ಕನಸು. ಸಂಬಳ ತಗೊಂಡು ಬರೋ ಸಂಬಳದಲ್ಲಿ ಟ್ಯಾಕ್ಸ್ ಕಟ್ಟಿ, ಅದಾದ್ಮೇಲೆ ರೋಡ್ ಟ್ಯಾಕ್ಸ್ ಕಟ್ಟಿ, ಅದಾದ್ಮೇಲೆ ಕಾರ್ಗಳನ್ನ ತಗೊಂಡು ಕಾರ್ಗಳಲ್ಲಿ 28% ಟ್ಯಾಕ್ಸ್ ಕಟ್ಟಿ ಆಲ್ಮೋಸ್ಟ್ 15 ಲಕ್ಷ ಗೌರ್ಮೆಂಟ್ ಗೆ ವಾಪಸ್ ಕಟ್ತಾ ಇದೀರಾ. ಆ ತರ ನೋಡೋದಾದ್ರೆ ಕಾರ್ನ ನಾವು ನಮ್ಗೋಸ್ಕರ ತಗೋತಾ ಇಲ್ಲ, ಈ ಕಾರ್ನ ನಾವು ಗೌರ್ಮೆಂಟ್ ಗೋಸ್ಕರ ತಗೋತಾ ಇದೀವಿ. ಓ ಮಹೇಶ್ ಅಣ್ಣ, ಹೌದಾ? ಇದು 220ನಾ? 220ನಾ ಇದು? ಹ್ಞೂ ಬ್ರೋ, ಆಯಿಲ್ ಕೂಲ್ಡ್ ಇದೇ ತಾನೇ ನಮ್ ಟೈಗರ್ಗೆ ಹಾಕಿದ್ದು. ಆಕ್ಚುಲಿ ಟೈಗರ್ ಸರ್ವಿಸ್ ಮಾಡಿಸಿದಾಗ ನಾನು ಮೋಟೋ ಹಾಕ್ಸೋಣ ಅಂತಿದ್ದೆ, ಬಟ್ ಮೋಟೋ ಸೋಲ್ಸಲ್ಲಿ ಒಂದ್ಸಲ ಪಕೆಲೋ ಆಯಿಲ್ ನ ಟ್ರೈ ಮಾಡಿ ಸಗದಾಗಿರುತ್ತೆ ಅಂದ್ರು. ಇದೇನ್ ಯಾವ್ದೇ ಪೇಡ್ ಪ್ರಮೋಷನ್ ಅಲ್ಲ. ಯಾರ್ಯಾರು ಈ ತರ ಪರ್ಫಾರ್ಮೆನ್ಸ್ ಗಾಡಿಗಳನ್ನ ಇಟ್ಟಿದ್ದೀರಾ ಅಥವಾ KTM ಗಾಡಿಗಳನ್ನ ಇಟ್ಟಿದ್ದೀರಾ, ಒಂದು ಸಲ ಪಕೆಲೋ ಆಯಿಲ್ ನ ಟ್ರೈ ಮಾಡಿ. ಕಾಸ್ಟ್ ಸ್ವಲ್ಪ ಜಾಸ್ತಿ ಇದೆ. ಎಷ್ಟಿದೆ ಬೈ? 2,000 ರೂಪಾಯಿ ಇದಕ್ಕೆ. ಅದಕ್ಕೆ ಅಷ್ಟು ಚೆನ್ನಾಗಿರೋದು ಪರ್ಫಾರ್ಮೆನ್ಸ್. 15-20 ಲಕ್ಷ ಕೊಟ್ಟು ಗಾಡಿ ತಗೊಂಡು ಏನ್ ವರ್ಷಕ್ಕೊಂದು 6,000 ಕಿಲೋಮೀಟರ್ ಓಡಿಸ್ತೀವಿ. ಇಂಥದ್ದು ಹಾಕೊಂಡು ಓಡಿಸಿದ್ರೆ ಪರ್ಫಾರ್ಮೆನ್ಸ್ ಅಷ್ಟು ಎತ್ಬೋದು. ಇದು ಟ್ರಯಂಪಲ್ಲಿ ಯಾವ್ದು ಹಾಕೋದು? ಮೋಟೋಲ್ಲ? ಕ್ಯಾಸ್ಟ್ರಾಲ್. ನಾನು ವಿಡಿಯೋ ಅಂತ ಗೊತ್ತಿಲ್ಲ ಸರ್, ಸ್ವಲ್ಪ ಕಾನ್ಶಿಯಸ್ ಆಗ್ಬಿಟ್ಟೆ. ವಿಡಿಯೋ ಅಂತ ಇಲ್ಲ, ಕ್ಲೀನ್ ಆಗೇ ಮಾತಾಡ್ತಾ ಇದ್ದೀನಿ. ವಿಡಿಯೋ ಅಂತ ಹೇಳಲೇ ಪಡ್ದ. ಏನು ತಲೆ ಕೆಡಿಸ್ಕೊಬೇಡ, ಆರಾಮಾಗೆ ಮಾತಾಡಿ. ಮೊದಲೇ ಅವ್ರು ಎಡಿಟ್ ಮಾಡಿ ಹಾಕ್ಬಿಡ್ತಾರೆ, ನಮ್ದು ಬೇರೆ. ಇವ್ರು ಬಂಟ್ರು ಎಡಿಟರ್ ಅಲ್ಲಿ ನಂಗೆ ಗೊತ್ತು. ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ ಯಾರು. ನಡೀರಿ. ಓಕೆ, ಥ್ಯಾಂಕ್ ಯು.